ತಲೆ ಮೇಲೆ ಚಪ್ಪಡಿ ಎಳ್ಕೊಂಡ್ರ ಕಾರ್ತಿಕ್ ಅವರು. ತನಿಷಾ ಅವರು ಹೇಳ್ತಾ ಇದ್ದಾರೆ ಕಾರ್ತಿಕ್ ಅವರು ಚಪ್ಪಡಿ ಎಳ್ಕೊಂಡ್ರು ಅಂತ. ಎಲ್ಲೋ ಒಂದು ಕಡೆ ತನಿಷಾ ಮತ್ತು ಕಾರ್ತಿಕ್ ಈಗ ಜಗಳ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನಿನ್ನೆ ಕಾರ್ತಿಕ್ ಅವರು ತನಿಷಾ ಅವರನ್ನು ನಾಮಿನೇಟ್ ಮಾಡ್ತಾರೆ. ಆಗ ಕಾರಣಗಳನ್ನು ಕೊಡ್ತಾರೆ. ಅವ್ರಿಗೆ ಫಿನಾಲೆಗೆ ಹೋಗೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದು ತನಿಷಾ ಅವ್ರಿಗೆ ಬಹಳಷ್ಟು ನೋವಾಗಿದೆ ಅಂತ ಅನಿಸುತ್ತೆ. ತನಿಷಾ ಅವರು ನಿನ್ನೆ ಅಳ್ತಾರೆ ಕೂಡ. ಯಾಕೆ ಕಾರ್ತಿಕ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ? ಕಾರ್ತಿಕ್ ಅವರು ಒಂದಷ್ಟು ದಿನ ಸಂಗೀತ ಅವರ ಜೊತೆನಲ್ಲಿದ್ದರು, ಅಲ್ಲಿ ಜಗಳ ಆಯಿತು. ಆನಂತರ ಸಂಗೀತ ಅವರ ಜೊತೆ ಜಗಳ ಆದಮೇಲೆ ತನಿಷಾ ಅವ್ರ ಜೊತೆಯಲ್ಲಿ ಚೆನ್ನಾಗಿದ್ದರು. ಆನಂತರ ನಮ್ರತಾ ಅವರ ಜೊತೆಯಲ್ಲಿ ಚೆನ್ನಾಗಿದ್ದರು. ಸೊ ನಮ್ರತಾ ಅವ್ರ ಜೊತೆನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾನೆ ಇರುತ್ತೆ. ನಮ್ರತಾ ಅವರು ಕೂಡ ಸಾಕಷ್ಟು ಬಾರಿ ಕಾರ್ತಿಕ್ ಅವರ ಕಾಲು ಎಳಿತಾರೆ. ಹಾಗೆ ತುಂಬಾ ಅವಹೇಳನ ಮಾಡ್ತಾರೆ. ನೀನು ಫ್ಲರ್ಟ್ ಮಾಡ್ತೀಯಾ, ಪ್ಲೇ ಬಾಯ್ ಅಂತ ಎಲ್ಲ ಕೂಡ ಹೇಳ್ತಾರೆ. ಆದರೆ ಆ ರೀತಿ ಕೇವಲವಾಗಿ ಹೇಳುವಾಗ ಕೂಡ ಯಾಕೆ ಕಾರ್ತಿಕ್ ಅಲ್ಲಿಂದ ಎದ್ದೊಳೋದಿಲ್ಲ, ಮತ್ತೆ ಅಲ್ಲೇ ಕೂತಿರ್ತಾರೆ? ಏನೋ ಒಂಥರ ಒಂದು ಅವರ ಕ್ಯಾರೆಕ್ಟರ್ನೇ ನನ್ನ ಕೈಯಲ್ಲೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಒಂದು ಹುಡುಗಿ ಮುಖಕ್ಕೆ ಹೊಡೆದಂಗೆ ನಿನಗೆ ಪ್ಲೇ ಬಾಯ್ ಅಂತ ಹೇಳುವಾಗ ಅಲ್ಲೇ ಕೂರೋ ಅವಶ್ಯಕತೆ ಏನಿದೆ? ಸೊ ಅಲ್ಲಿಂದ ಮೂವ್ ಆನ್ ಆಗಬೇಕಲ್ವಾ? ಸೊ ಆ ರೀತಿ ಮಾಡಲ್ಲ ಕಾರ್ತಿಕ್ ಅವರು. ನಮ್ರತಾ ಅವರು ಅಂದರೆ ಉಗಿಯೋ ರೀತಿಯಲ್ಲಿ ಹೇಳುವಾಗೂ ಕೂಡ ಅಲ್ಲೇ ಕೂತಿರ್ತಾರೆ. ಅವ್ರ ಮುಂದೆನೇ ಕೂತ್ಕೊಂಡು ಮತ್ತೆ ಅಲ್ಲಿಗಿಂಜಿಸ್ತಾ ಇರ್ತಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಕಾರ್ತಿಕ್? ಎಲ್ಲೋ ಒಂದು ಕಡೆ ಒಳಗಡೆ ಊಟ ಇಲ್ಲ, ಒಂದು ಕಡೆ ಮತ್ತೊಂದು ಕಡೆ ಟಾಸ್ಕು, ಯಾವುದೇ ಒಂದು ಹೆಲ್ಪ್ ಇಲ್ಲ, ಯಾರದೇ ಒಂದು ಸಂಭಾಷಣೆ ಇಲ್ಲ, ಸೊ ಯಾರದೇ ಸಜೆಷನ್ಸ್ ಇಲ್ಲ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ಸ್ವಲ್ಪ ಏಮಾರಿದ್ರು ಅಂತ ಅನ್ನಿಸ್ತಾ ಇದೆ. ಸೊ ಯಾಕೆ ಈ ರೀತಿ ಆಯಿತು ಅನ್ನೋದನ್ನು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಕಡೆ ಸಂಗೀತ ಮತ್ತು ಪ್ರತಾಪ್ ಅವರು ಅಕ್ಕ ತಮ್ಮ ಇಬ್ಬರು ಎಲ್ಲೋ ಒಂದು ಕಡೆ ಅವರಿಗೆ ಸಜೆಷನ್ ಇಲ್ಲದೇ ಇದ್ದರೂ ಕೂಡ ಅವರು ಅವರಷ್ಟಕ್ಕೆ ಯೋಚನೆ ಮಾಡಿ ತುಂಬ ಸ್ಟಡಿಯಾಗಿ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಸ್ವಲ್ಪ ತಪ್ಪು ಮಾಡ್ತಾರಾ ಅಂತ ಅನ್ನೋವಾಗ ಮತ್ತೆ ಸೀರಿಯಸ್ಲಿ ಇಬ್ಬರು ಕೂಡ ಎದ್ದು ನಿಲ್ತಾರೆ. ಒಬ್ರಿಗೊಬ್ಬರು ಎಲ್ಲೋ ಒಂದು ಕಡೆ ಕಾಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಮತ್ತೊಂದು ಕಡೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ನಾವೇನು ಮಾಡಿದ್ರೆ ತಪ್ಪಾಗುತ್ತೆ, ಒಂದು ಸ್ವಲ್ಪ ತಪ್ಪಾದರೂ ಕೂಡ ಮತ್ತೆ ಇಬ್ಬರು ಎಲ್ಲೋ ಒಂದು ಕಡೆ ಅನಲೈಸೇಷನ್ ಮಾಡ್ಕೊತಾರೆ. ಸೊ ಬಹುಶಃ ಇದೇ ಅವರಿಬ್ಬರಿಗೂ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ. ಮತ್ತೊಂದು ಕಡೆ ವಿನಯ್ ಅವರು ಸೆಲ್ಫ್ ಅನಲೈಸ್ ಮಾಡೋದ್ರಲ್ಲಿ ತುಂಬಾ ಬುದ್ಧಿಶಕ್ತಿ ಇದೆ ಅವ್ರಿಗೆ. ಆದರೆ ಎಲ್ಲೋ ಒಂದು ಕಡೆ ಅವರು ಕೂಗಾಡಿ ಮತ್ತೊಂದು ಕಡೆ ತುಂಬ ಅಗ್ರೆಸಿವ್ ಆಗೋದ್ರಿಂದ ಅದು ಎಲ್ಲೋ ಒಂದು ಕಡೆ ಸರಿ ಕಾಣಿಸೋದಿಲ್ಲ. ಅಂದರೆ ತುಂಬ ಜನ ಹೇಳ್ಬೋದು ಏನು ಅಗ್ರೆಸಿವ್ ಆಗಿಬಿಟ್ರೆ ಏನಂತ. ಒಂದು ಸೊಸೈಟಿ ಅಲ್ಲಿ ನೀವು ವಿನಯ್ ಅವರು ಹೀರೋ ಆದ್ರ ಜೀರೋ ಆದ್ರ ಅನ್ನೋದಕ್ಕಿಂತ ಒಂದು ಸೊಸೈಟಿಗೆ ನೀವು ಏನು ಒಂದು ಮೆಸೇಜನ್ನು ಕೊಡ್ತಾ ಇದ್ರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿನಯ್ ಅವರು ಕೊಡ್ತಾ ಇರೋ ಮೆಸೇಜು ಸೊಸೈಟಿಗೆ ಬ್ಯಾಡದೇ ಇರೋವಂಥ ಮೆಸೇಜು. ಸೊ ಅಲ್ಲಿ ವಿನಯ್ ಅವರು ಬಿಗ್ ಬಾಸ್ ಒಳಗಡೆ ಇದ್ದಾರೆ. ಹಾಗಾಗಿ ಆ ರೀತಿ ಅಗ್ರೆಸಿವ್ ಆಗಿ ಆಡಿದ್ರೆ ಈಗ ನಿಮ್ಮ ಮಗನೋ ಅಥವಾ ನಿಮ್ಮ ಸಂಬಂಧಿಕರೋ ಯಾರೋ ಒಬ್ಬರು ಒಂದು ಚಿಕ್ಕ ಮಗು ವಿನಯ್ ಅವರನ್ನು ನೋಡಿ ಹೋಗಿ ಸ್ಕೂಲಲ್ಲಿ ಇದೇ ರೀತಿ ಮಾಡಿದ್ರೆ ಹೊಡೆತ ತಿಂದು ಮನೆಗೆ ಬರೋದಂತೂ ಗ್ಯಾರಂಟಿ. ಸೊ ಈ ರೀತಿ ಒಂದು ಚಿಕ್ಕ ಮಕ್ಕಳು ನೋಡುವಂಥ ಪ್ರೋಗ್ರಾಮ್ನಲ್ಲಿ ಈ ರೀತಿ ಒಂದು ಅಗ್ರೆಸಿವ್ನೆಸ್ಸನ್ನು ತೋರಿಸೋದು ತುಂಬಾ ತಪ್ಪಾಗತ್ತೆ. ಸೊ ಆ ರೀತಿ ನೀವು ಒಂದು ಆ್ಯಂಗಲಲ್ಲಿ ನೋಡಿದ್ರೆ ವಿನಯ್ ಅವರನ್ನು ಏನು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ವಿನಯ್ ಅವರ ಹೊರಗಡೆ ಈಗ ಪ್ರತಾಪ್ ಅವರ ತಂದೆನೇ ಹೇಳ್ತಾರೆ, ಸರ್ ನಿಮ್ಮನ್ನು ಶಿವನ ಥರ ನೋಡಿ ನಾವು ಶಿವನೇ ಅನ್ಕೊಂಡ್ಬಿಟ್ಟಿದ್ವಿ, ಪರಮೇಶ್ವರನೇ ನಿಮ್ಮ ರೂಪದಲ್ಲಿ ಬಂದಂಗಿತ್ತು ಅಂತ. ಸೊ ಅದು ಬೇರೆ. ಆದರೆ ಹೊರಗಡೆ ನಾನು ವಿನಯ್ ಅವರ ಕ್ಯಾರೆಕ್ಟರ್ ಏನೇ ಇರ್ಬೋದು, ಆದರೆ ವಿನಯ್ ಅವರು ಬಿಗ್ ಬಾಸ್ ಒಳಗಡೆ ಮಾಡ್ತಾ ಇರೋವಂಥ ಒಂದು ಕ್ಯಾರೆಕ್ಟರ್ ಏನಿದೆ ಅದು ಖಂಡನೀಯ. ಸೊ ಅದು ನಾವು ಖಂಡನೆ ಮಾಡಲೇಬೇಕಾಗತ್ತೆ. ಸೊ ವಿನಯ್ ಅವರ ಪರ್ಸ್ನಲ್ ಕ್ಯಾರೆಕ್ಟರ್ ಏನು ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಇಲ್ಲ. ಪ್ರತಾಪ್ ಅವರು ಕೂಡ ಹೇಳೋ ರೀತಿಯಲ್ಲಿ ಅಲ್ಲಿ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತಲೇ ಅಲ್ಲ, ತಪ್ಪು ಮಾಡೋದನ್ನು ತಿದ್ದದೇ ಇರೋದು ಕೂಡ ಒಂದು ತಪ್ಪೇ ಆಗತ್ತೆ. ಸೊ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ನಿಮ್ಮ ಮಾತುಗಳಿಗೆ ಕಡಿವಾಣ ಇರಲಿ, ನಾಲಿಗೆ ಬಿಗಿ ಇರಲಿ ಅಂತ ಹೇಳಿದ್ದು ಸರಿಯೇ. ಸೊ ಯಾಕಂದರೆ ಒಂದು ಸಾವಿರಾರು ಜನ ನೋಡ್ತಾ ಇರೋವಂಥ ಪ್ರೋಗ್ರಾಮ್ನಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾನೆ ಒಬ್ಬ ಮನುಷ್ಯ ಅನ್ನೋದು ಕೂಡ ಇಂಪಾರ್ಟೆಂಟು. ಅಲ್ಲಿ ಅಗ್ರೆಸಿವ್ನೆಸ್ ಇರುತ್ತೆ, ಎಷ್ಟಿರಬೇಕೋ ಅಷ್ಟಿರಬೇಕು. ಅದನ್ನು ಬಿಟ್ಟು ಒಬ್ಬನ್ನ ಹೊಡೆಯೋ ಮಟ್ಟಕ್ಕೆ ಅಥವಾ ಅಂದರೆ ಮಾತಿನಲ್ಲೇ ಒಬ್ಬರನ್ನ ಎದುರಿಸ್ಬಿಡ್ತೀನಿ ಅಂತ ಅಂದ್ಕೊಂಡು ಪ್ರತಾಪ್ ಅವರ ಹತ್ರಕ್ಕೆ ಹೋಗ್ತಾರೆ ವಿನಯ್ ಅವರು. ಅಂದರೆ ಏನು ಅಲ್ಲಿ ಆಗ ಪ್ರತಾಪ್ ಅವರು ಎದುರದೆ ನಿಲ್ತಾರಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ವಿನಯ್ ಅವ್ರಿಗೆ ಒಳಗಡೆ ಸ್ವಲ್ಪ ತಳಮಳ ಸ್ಟಾರ್ಟ್ ಆಯಿತು ಅಂತಲೇ ಅನಿಸುತ್ತೆ. ಅದಕ್ಕೆ ಸಾರಿ ಕೇಳಿರ್ಬೋದು, ಓಕೆ ಇದು ಯಾಕೋ ಕಂಟಿನ್ಯೂ ಆಗ್ತಾ ಇಲ್ಲ, ಸೊ ಇವನು ಎದುರೋ ಥರ ಕಾಣಿಸ್ತಾ ಇಲ್ಲ ಅಂತ ಸರೆಂಡರ್ ಆದ್ರ ವಿನಯ್ ಅವರು. ಸೊ ಮಾವುತನ ಕೆಲಸವನ್ನು ಸೂಪರ್ಬಾಗಿ ನಿಭಾಯಿಸಿದ್ರ ಪ್ರತಾಪ್ ಅವರು. ಮಾವುತ ಒಂದು ಆನೆ ಎಷ್ಟರವರೆಗೂ ಕೂಗಾಡತ್ತೆ, ಎಷ್ಟು ಹಾರಾಡತ್ತೆ. ಸೊ ಮಾವುತ ಅದನ್ನು ಸಖತ್ತಾಗೆ ಪಳಗಿಸಿದ್ದಾರೆ ಅಂದರೆ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ. ಸೂಪರ್ಬಾಗಿ ಆಡಿ
ಮಾಡಿದ್ದಾರೆ ಪ್ರತಾಪ್ ಅವರು. ಆನೆಯನ್ನು ಪಳಗಿಸಿದ್ರ ವಿನಯ್ ಪ್ರತಾಪ್ ಅವರು ಅಂದರೆ ತಪ್ಪಾಗಲಾರದು. ಎಲ್ಲೋ ಒಂದು ಕಡೆ ವಿನಯ್ ಅವರು ಡಲ್ ಆದರು, ಅಂದರೆ ಸಿಕ್ಕಾಪಟ್ಟೆ ಕೂಗಾಡಿದ್ರು, ಹಾರಾಡಿದ್ರು, ಇದಕ್ಕಿಂತ ಏನು ಮಾಡೋಕ್ಕಾಗಲ್ಲ. ಅಲ್ಲೇನು ಹೊಡೆಯೋದಕ್ಕಾಗಲ್ಲ, ಕ್ಯಾಮರಾಗಳಿದೆ, ಹೊಡೆದ್ರೆ ರೆಡ್ ಕಾರ್ಡ್ ತೊಗೊಂಡು ಹೊರಗಡೆ ಬರ್ತಾರೆ ಅಷ್ಟೇ. ಇದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗಲ್ಲ. ಎಷ್ಟು ಕೂಗಾಡ್ಬೋದೋ, ಎಷ್ಟು ಹಾರಾಡ್ಬೋದೋ, ಎಷ್ಟು ಮಾತಾಡ್ಬೋದೋ ಅದನ್ನೆಲ್ಲ ಮಾಡಿ ನೋಡಿಬಿಟ್ರು ವಿನಯ್ ಅವರು. ಸೊ ಅದನ್ನೆಲ್ಲ ನೋಡಿ ಯಾವುದು ವರ್ಕೌಟ್ ಆಗದೇ ಇದ್ದಾಗ ಸರೆಂಡರ್ ಆದರು ಅಂತ ಅನಿಸುತ್ತೆ. ಥ್ಯಾಂಕ್ ಯು.